ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಬ್ಲಾಗ್ ಏನು ಅಂದರೆ ಮುದ್ದು ಸೊಸೆದು ಅಂದರೆ ಪ್ರೆಸ್ ಇದೆ. ಸೊ ಅದಕ್ಕೋಸ್ಕರ ಅಕ್ಷಯ ಸ್ಟುಡಿಯೋಗೆ ಬಂದಿದ್ದೀವಿ. ಎಲ್ಲ ಪ್ರೆಸ್ ಬಂದಿದ್ದಾರೆ. ಸೊ ಇವಾಗ ರೆಡಿ ಆಗಿಬಿಡೋಣ. ಇವಳೇ ಲೇಟು ಏನಿಲ್ಲ, ನಂದೇನು ಲೇಟ್. ಮೇಡಮ್ ಬಂದಿದ್ದಾರೆ, ಮಾತಾಡ್ಸಿ. ಏನಾರು ರೆಡಿ ಆಗು. ಅಂದ್ರೆ ನಾವು ಚೆನ್ನಾಗಿಲ್ಲ. ಯಾರು ಕುಡ್ದಾ? ಹೆಂಗಿದೆ? ಅದೊಂದು ತೆಗ್ಸು, ಕರೆಕ್ಟಾಗಿ ತೋರಿಸಿ. ಹೇಗಿದ್ದೀರಾ? ಚೆನ್ನಾಗಿದೆ. ಏನು ಮಾಡ್ಕೋತಾ ಇದ್ದಾಳೆ ಜೀತಕ್ಕಾರು? ಏನು ಮಾಡಿಸ್ಕೋತಾ ಇದ್ದಾಳೆ ನೀನು? ನ್ಯಾಚುರಲ್ ಬ್ಯೂಟಿಯನ್ನು ಯಾರು? ನಮ್ಮ ಆರು. ನಿಮ್ ಜೀತಕ್ಕ ನಾನು ಕರ್ಕೊಂಡು ಹೋಗ್ಲಾ? ಯಾಕೆ ಏನಾಗ್ಬೇಕು ಅವ್ರು ನಿಮ್ಗೆ? ಕಸಿನ್ ಹೋಗ್ತೀನಿ ಮನೆಗೆ. ಯಾಕೆ ಕರ್ಕೊಂಡು ಹೋಗ್ಬೇಕು? ಕಸಿನ್ ಬೇಕಲ್ಲ. ಈಗ ಇಂಟರ್ವ್ಯೂ ಮುಗಿಯುತ್ತಲ್ವಾ, ಇಂಟರ್ವ್ಯೂ ಮುಗಿಸ್ಕೊಂಡು ಡೈರೆಕ್ಟಾಗಿ ಕರ್ಕೊಂಡು ಹೋಗ್ಬಿಡ್ತೇನೆ. ನೀವು ಬನ್ನಿ ನಮ್ಮ ಮನೆಗೆ. ಏನ್ರಿ ಮೇಡಮ್? ಹೇಳಾರು? ಇದ್ಯಾರು? ಹಿಂಗಿಟ್ಕೋ. ಇದ್ಯಾರು ಪಕ್ಕದಲ್ಲಿರೋದು? ಅಲ್ಲಿ ಪಕ್ಕದಲ್ಲಿರೋದು ಮುನಿ ಸರ್. ಇದು ಜೀತಕ್ಕಂದು ಸೀರಿಯಲ್ ಹೆಸರೇನು? ಅದು ಚೆನ್ನಾಗಿ. ಹಾಲಕ್ಕೆ ನಿಮ್ಮೆಲ್ಲರ ಮುಂದೆ ಬರೋದಕ್ಕೆ ರೆಡಿ ಆಗಿದೆ. ನನ್ನ ಜೊತೆ ಮುದ್ದು ಸೊಸೆ ಆಗಿರುವಂತ ವಿದ್ಯಾ ಅಲಿಯಾಸ್ ಪ್ರತಿಮಾ ಠಾಕೂರ್ ಇದ್ದಾರೆ. ಬನ್ನಿ ಅವ್ರನ್ನ ಮಾತನಾಡ್ಸೋಣ. ಸೀರಿಯಲ್ ಬಗ್ಗೆ, ನಿಜ ಜೀವನದ ಬಗ್ಗೆ ಒಂದಷ್ಟು ಇಂಟ್ರೆಸ್ಟಿಂಗ್ ವಿಚಾರಗಳನ್ನ ನಿಮ್ ಮುಂದೆ ತೆರೆದಿಡುವಂತ ಪ್ರಯತ್ನ ಮಾಡ್ತಾ ಹೋಗ್ತೀನಿ. ಹೆಲೋ, ಹೇಗಿದ್ದೀರಾ? ಚೆನ್ನಾಗಿದೆ. ನೀವು? ನಾನು ಆರಾಮಾಗಿದ್ದೀನಿ. ಸೊ ಯೂಶಲಿ ಡಾಕ್ಟರ್ ಆದ್ಮೇಲೆ ನಮ್ಮ ಮನೇಲಿರೋ ಕಷ್ಟಗಳು, ನಮ್ಮಪ್ಪ ಮಾಡ್ಕೊಂಡಿರೋ ಸಾಲಗಳನ್ನ ಎಲ್ಲ ತೀರಿಸಿ ನಮ್ದೇ ಒಂದು ಲೈಫ್ ಕಟ್ಕೋಬೇಕನ್ನೋದು ತುಂಬಾ ಆಸೆ ಇದೆ. ಸೊ ಈ ದೊಡ್ಡ ಕನಸಿಗೆ ಎಲ್ಲೋ ಒಂದ್ ಕಡೆ ಇಲ್ಲ ಮದುವೆ ಮಾಡ್ಬೇಕು ಇವ್ರಿಗೆ ಅಂತ ಹೇಳ್ತಾ ಇದ್ರಿ. ನನ್ನ ಹೈಟ್ ನೋಡಿ ಕೆಲವೊಂದು ಆಡಿಷನ್ಸ್ಗೆ ಅಲ್ಲೇ ಮುಗ್ದೋಗಿದೆ ಅಂತ ಹೇಳಿದ್ರು. ಸೊ ಈ ಸೀರಿಯಲ್ ಅಂತ ಬಂದಾಗ ತ್ರಿವಿಕ್ರಮ್ಗೆ ಹೈಟ್ ಮ್ಯಾಚ್ ಮಾಡೋದು ಆ ಥರದ್ದು ಏನಾದ್ರು ಮಾಡಿದ್ರೆ ಹೇಗೆ? ತುಂಬಾ ಕಷ್ಟ ಅವ್ರಿಗೆ ಹೈಟ್ ಮ್ಯಾಚ್ ಮಾಡೋದು. ಬಟ್ ಈ ಸ್ಟೋರಿ ಹಾಗೆ ಇರೋದಲ್ವಾ, ಲೈಕ್ ನಾನು ಚಿಕ್ಕ ಹುಡುಗಿನೇ, ಸೊ ಅವ್ರ ಹೈಟ್ ಆಗೇ ಇರ್ಬೇಕು ಅನ್ನೋ ಕಾರಣಕ್ಕೆ ಇಟ್ಸ್ ಓಕೆ. ಇಂದ ಹಸೆ ಮನೆಗೆ ಇರ್ತಾ ಇದ್ದೀರಾ? ಹೇಗಿದ್ದೀರಾ? ಬನ್ನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಮುದ್ದು ಸೊಸೆ ಹೌದು. ಸ್ಕೂಲ್ ಬೆಂಚಿಂದ ಹಸೆ ಮನೆಗೆ ಹೋಗ್ತಾ ಇದ್ದೀನಿ. ಹೇಗಿದೆ ಎಕ್ಸ್ಪೀರಿಯನ್ಸ್? ಎಕ್ಸ್ಪೀರಿಯನ್ಸ್ ಅಂತೂ ತುಂಬಾ ಚೆನ್ನಾಗಿದೆ. ತುಂಬಾ ಎಂಜಾಯ್ ಮಾಡಿದೆ ಶೂಟಲ್ಲೆಲ್ಲ. ತುಂಬಾ ಸಖತ್ತಾಗಿದೆ. ಕೂತಾಗ ಇಲ್ಲ, ಈಗ ಮುಂದೆ ಕೂತಾಗ ಕ್ಯಾಮ್ರಾ ನೋಡ್ಬೇಕಂತ ಅನ್ಸಲ್ಲ. ಚಿಟ್ಚಾಟ್ ಮಾಡಿದಾಗ ಏನಾಗುತ್ತೆ, ಫೇಸ್ ಟು ಫೇಸ್ ಆಗಲ್ಲ. ನಮಸ್ತೆ. ಆಗ್ಬೇಕಾಗುತ್ತೆ. ಹೇಗಿತ್ತು ಅಂತ ಪ್ರಿಪ್ರೇಷನ್ ಅನ್ನೋದು ತುಂಬಾ ಇದೆ ನನಗೆ. ಏನಕ್ಕೆ ಅಂದ್ರೆ ವಿದ್ಯಾನು ಏನ್ ಪಾತ್ರ ಇದೆ, ನನ್ನ ರಿಯಲ್ ಲೈಫಲ್ಲಿ ನಾನು ಹೇಗಿದ್ದೀನೋ ಅದೇ ತರ ಇದೆ ನನಗೆ. ಮೈಂಡಲ್ಲಿ ಇರೋದು ಒಂದೇ, ಓದು ಓದು ಓದು. ನಾನು ತುಂಬ ಚೆನ್ನಾಗಿದ್ದೀನಿ. ಮುದ್ದಾಗಿ ಕಾಣಿಸ್ತಾ ಇದ್ದೀರಾ. ಒಳ್ಳೆ ಸ್ಕೂಲ್ ಹುಡುಗಿ ಥರನೇ. ಓಕೆ, ಅಲ್ಲೂ ಅಷ್ಟೇ. ಇವಾಗ ಇದು ಫೀಮೇಲ್ ಓರಿಯೆಂಟೆಡ್ ಸ್ಟೋರಿ. ಸೇಮ್ ಅಲ್ಲೂ ಸೇಮ್ ಎರಡು. ಓಕೆ ಓಕೆ. ಮುದ್ದು ಸೊಸೆ ಆಫರ್ ಬಂದಿದ್ದು ಹೇಗೆ ಅಪ್ರೋಚ್ ಮಾಡಿದ್ರು ನಿಮ್ಮನ್ನು? ಯಾರು ಅಪ್ರೋಚ್ ಮಾಡಿದ್ರು? ಮತ್ತು ತೆಲುಗು ಇದು ಎರಡು ಮ್ಯಾನೇಜ್ ಮಾಡೋಕ್ಕೆ ಕಷ್ಟ ಆಗಲ್ಲ? ಮ್ಯಾನೇಜ್ ಅಂತ ಬಂದಾಗ ಕಷ್ಟ ಆಗಲ್ಲ, ಯಾಕಂದರೆ ಅದು
ಥರ್ಡ್ ಎಕ್ಸ್ಪೀರಿಯನ್ಸ್ ಸೂಪರ್. ಅದು ಮುದ್ದು ಸೊಸೆ ಸೆಟ್ಟಿಗೆ ಹೋಗ್ತಾ ಇದ್ದೀನಿ ಅಂದರೆ ಅದು ವೈಬೇ ಬೇರೆ. ಅದು ಎಷ್ಟು ನಾನು ಸಖತ್ ಎಂಜಾಯ್ ಮಾಡ್ತೀನಿ ಸೆಟ್ಟಲ್ಲಂತೂ. ಎಲ್ಲರ ಜೊತೆ ಖುಷಿ ಖುಷಿಯಾಗಿ ಮಾತಾಡಿಕೊಂಡು ಡೈಲಾಗ್ಸ್ ಎಲ್ಲ ಪ್ರಾಕ್ಟೀಸ್ ಮಾಡಿಕೊಂಡು ಎಲ್ಲರ ಜೊತೆ ಸಖತ್ತಾಗಿರ್ತೀನಿ. ನಾನಂತೂ ಪರ್ಸ್ನಲಿ ಮುದ್ದು ಸೊಸೆ ಸೀರಿಯಲ್ ಸೆಟ್ಟಿಗೆ ಹೋದೆ ಅಂದರೆ ಇಟ್ಸ್ ಲೈಕ್ ವಾವ್ ಸೂಪರ್. ನೈಸ್. ಸ್ವಲ್ಪ ಇದಕ್ಕೂ ಆಗಲಿ ಅದಕ್ಕಾಗಲಿ ಓನಿ ಚೇಂಜ್ ಮಾಡ್ತೀನಿ ಅಷ್ಟೇ, ಒಳ್ಳೇದಾಯ್ತು. ಅಲ್ಲಿ. ಹಾಯ್ ವಿದ್ಯಾ ಅವರೇ, ಹೇಗಿದ್ದೀರಾ? ಎಲ್ರಿಗೂ ನಮಸ್ಕಾರ. ನಾನು ತುಂಬ ಚೆನ್ನಾಗಿದ್ದೀನಿ. ನೀವು ಹೇಗಿದ್ದೀರಾ? ನಾನೇ ಮಾಡ್ತೀರಾ ಅಥವಾ ಬೇರೆಯವ್ರು ಫೋನ್ ಮಾಡ್ತಾರಾ, ಏನಾಗುತ್ತೆ ಅನ್ನೋದನ್ನ ನೀವು ಮುಂದೆ ನೋಡ್ತಾ ಹೋಗ್ತೀರಾ. ಏಕೆ ಯಾಕೆ ಹೇಳಿ? ಲ್ಯಾಪ್ಟಾಪ್ ಇಟ್ಕೊಂಡು ಕೆಲಸ ಮಾಡಿದ್ದೀರಾ? ಆಗಾಗ ಬೇಕಾದಾಗ ಫೋಟೋ ತೆಗಿತೀರಾ, ವಿಡಿಯೋ ಮಾಡ್ತೀರಾ? ಪ್ರತಿಮಾ ಹೇಳಿದ್ಲು, ಒಂದಲ್ಲ ಒಂದಿನ ಹಿಡ್ಕೊಂಡು ಹೊಡಿತಾರೆ ತ್ರಿವಿಕ್ರಮ್ ಅವರು ಅಂತ. ಸೊ ಈ ಥರ ಹೇಳ್ಬೇಕಾದ್ರೆ ನಿಮ್ಮನ್ನು ಕಿಡ್ನಾಪ್ ಮಾಡಿದ್ರೆ ಎಲ್ಲ ಕೆಲಸಕ್ಕೂ ಯೂಸ್ ಆಗುತ್ತಲ್ಲ. ಸೊ ತಿಂಗಳ ಸ್ಯಾಲ್ರಿ ದುಡ್ತೀರಾ? ಯಾಕೆ ಇಷ್ಟು ಲೇಟ್ ಊಟ? ಬೆಳಗ್ಗೆ ಟಿಫನ್ ಲೇಟ್ ಆಗಿತ್ತು. ಯಾಕೆ ಲೇಟ್ ಬಂದ್ರಿ ಇವತ್ತು? ನನ್ನ ಕರೆದಿದ್ದು ಲೇಟು. ಎಷ್ಟು ಗಂಟೆಗೆ ಕರೆದಿದ್ರು? ಬಾಯ್ ಫ್ರೆಂಡ್ ಇಸ್ ಕಾಲ್. ಅದೇನೋ ಮಾಡಿದ್ರಂತಲ್ಲ ಪ್ರಪೋಸ್, ಅದನ್ನು ವೀಡಿಯೋದಲ್ಲಿ ಮಾಡಬೇಕೀಗ ಇನ್ನೊಂದು ಸರಿ ವ್ಲಾಗಿಗೆ. ನಿಮ್ಮ ತಂಗಿಗ? ಹಾಂ, ಹೌದಾ? ನಾನು ಅವಾಗ ಇದ್ದಿಲ್ಲ. ಎಂತ ಅಕ್ಕ ಇರಬೇಕು ತಂಗಿಗೆ ಪ್ರಪೋಸ್ ಮಾಡಿದೆ ಅಂತ ಇನ್ನೊಂದ್ಸತಿ ಅದೇ ಸೀರಿಯಲ್ಗೋಸ್ಕರ ಅಲ್ವಾ, ವ್ಲಾಗಿಗೆ ಬೇಕು ನನಗೆ. ಖುಷಿ ತಂಗಿಗೆ ಪ್ರಪೋಸ್ ಮಾಡೋದೆ. ಹೆಂಗೋ ಮನೆಯಿಂದ ಹೊರಟೋಗ್ತಾಳೆ, ಆಸ್ತಿ ಎಲ್ಲ ನನಗೆ ಬರುತ್ತೆ ಅಂತ. ಆಸ್ತಿ ಬೇರೆ. ಎಂತ ಏ ಪ್ಲೀಸ್ ಆಡಿಯನ್ಸ್ಗೆ ಮಾತಾಡಿ, ಹೇಳಿ ಏನಾದರೂ. ಏನ್ನ ಕೇಳ್ತಾ ಇರ್ತಾರೆ ತುಂಬ, ನಿಮ್ಮ ಹೆಸರೇ ಕೇಳ್ತಾ ಇರ್ತಾರೆ, ಮಾತಾಡ್ಸಿ ಅಂತ. ನನ್ನ ಬದಲು ಇನ್ಯಾರು ಕೇಳ್ತಾರೆ? ಮಾತಾಡ್ಸಿ ಅಂತ ಪ್ರತಿಬಿಂಬ ಮರ್ತೆ ಬಿಡ್ತಾರೆ. ಹಲೋ ಫ್ರೆಂಡ್ಸ್, ನಾಳೆಯಿಂದ ಇವ್ರ ವಿಡಿಯೋದಲ್ಲಿ ನಾನೇನಾದ್ರು ಕಂಡ್ರೆ ಅದು ನಾನಲ್ಲ. ಓ, ಇನ್ಯಾರು? ನನ್ನ ವೇಷ ಹಾಕಿಕೊಂಡಿರುವ ಅವರ ವಿಡಿಯೋದಲ್ಲಿ ಬರ್ತಕ್ಕಂಥ ನಟ. ಏನು ಹೇಳ್ಬೇಕು ಹೇಳಿ? ನಾನು ಹೇಳಿದ್ನಲ್ಲ, ಅದನ್ನು ಮಾಡ್ಬೇಕೀಗ ಅಲ್ಲಿ. ಅವ್ವ ನೋಡಿ ಏನೋ ಹೇಳಿದೆ, ನಂಗೆ ಗೊತ್ತಿಲ್ಲ ಅದೇನು ಹೇಳಿದೆ, ಮರ್ತೋಯ್ತು. ನೆನ್ಪು ಮಾಡ್ಕೊಳ್ಳಿ. ಅವ್ವ ತಂದು ಅದು ಇದು ತಗೋಬರ್ತೀನಿ. ಆ ಲೇಡಿ ನೋಡಿ 50 ರೂಪಾಯಿ ಇನ್ವೆಸ್ಟ್ ಮಾಡಿ ಅವ್ವ ತಂದಿದ್ರು. ನೀವು 50 ರೂಪಾಯಿ ಕಟ್ಕೊಂಡು ಒಂದು ಚಾಕ್ಲೇಟ್ ತಂದಿಲ್ಲ? ಏನು ಚಾಕ್ಲೇಟಾ? ಬೇಕಾ ಚಾಕ್ಲೇಟ್ ಬೇಕಾ? ಬೇಕಂತ ಯಾರನ್ನ ಕೇಳ್ತಾರೇನ್ರಿ? ಇದನ್ನ ನಿಮ್ಮ ಮನೇಲಿ ಹೇಳ್ಕೊಟ್ಟಿರೋದು, ತಗೊಂಬಂದು ಕೊಡ್ಬೇಕು ತಾನೆ. ಓಕೆ, ತಂದು ಕೊಡ್ತೀನಿ. ನೀವು ಕಾಣಿಸ್ತಿದ್ದೀರಾ ಆ ಕಡೆ? ಇಲ್ಲ, ನಾನು ಯಾಕೆ ಕಾಣಿಸ್ತೀನಿ? ಒಳ್ಳೆ ಫ್ಯೂಚರ್ ಇದೆ. ಕ್ಯಾಮ್ರಾ ಗಿಮ್ರೆಲ್ಲ ಚೆನ್ನಾಗಿರ್ತೀರ ಅಲ್ಲಾಡ್ದಂಗೆ. ಅಲ್ಲ, ಯಾರು ದೃಷ್ಟಿ ಹಾಕ್ಬೇಡಿ, ತಿನ್ನೋ ವಿಡಿಯೋ ಮಾಡಿದ್ದೀವಿ ಅಂತ. ವಿಡಿಯೋ ಡಿಲೀಟ್ ಆಗಲ್ಲ, ಅಪ್ಲೋಡ್ ಆಗುತ್ತೆ. ಅದಕ್ಕೆ ಹೇಳಿ ಒಂದ್ಸರಿ. ಎಲ್ಲ ನನ್ನ ಸೆಟ್ಟಿಗೆ ಬನ್ನಿ, ಮೇಘ ಅಂತಿರ್ತಾರೆ, ಯಾರಿಗೂ ಕಾಣಿಸ್ದಂಗೆ ಬಾಯಿಗೆ ಒಂದು ಅಡಿಗೆ ಚಿಪ್ ತುಕ್ಕಿ ಕೈ ಕಟ್ಟಾಕಿ 3 ಚಾಕ್ಲೇಟ್ ಕೊಡಿ, ಅವರೇ ಬರ್ತಾರೆ. ಏನು ಎತ್ಕೊಂಡು ಹಾಕಿ ನಾವು ಚಾಕ್ಲೇಟ್ ಕೊಟ್ಟರೆ ಬರ್ತಾರೆ ಯಾರಾದರೂ? ಒಂದು ಒಳ್ಳೆ ಕ್ಯಾಮ್ರಾ ಕೊಡಿಸ್ತೀನಿ ಅಂತೇಳಿ ವಿಡಿಯೋ ಮಾಡ್ಕೊಂಡು ಕೂತಿರ್ತಾರೆ. ಇಲ್ಲ, ಹಾಗಾದ್ರೆ ಒಂದು ನಿಮಿಷ, ಹಾಗಾದ್ರೆ ನೀವು ಮಂಡ್ಯ ಭಾಷೆಲಿ ಮಸ್ತ್ ಮಜಾ ಮಾಡಿದ್ದೀರಾ, ಆ ಬಗ್ಗೆ ಹೇಳ್ತದೆ ಸೀರಿಯಲ್. ತುಂಬ ಆವಾಗ ಪ್ರೋಮೋ ಶೂಟ್ ಆಗ್ತಾ ಇತ್ತು. ಅವಾಗ ಒಂದು ಚಿಕ್ಕ ಹುಡುಗಿ ಬಂದ್ಬಿಟ್ಟು ನಮ್ಮದು ಪ್ರೋಮೋದೆಲ್ಲ ಕತೆ ಹೇಳ್ತಾ ಇದ್ರು ನನಗೆ. ಅಕ್ಕ ನೀವು ನೆಕ್ಸ್ಟ್ ವರ್ಷ ಆದರೂ ಹಾಗೆ, ಯಾಕಂದರೆ ಸೀರಿಯಲ್ನ ಎಳಿತಿರ್ತಾರೆ ಅದಕ್ಕೆ. ಅದನ್ನ ಪ್ರೊಡ್ಯೂಸರ್ಗೆ ಡೈರೆಕ್ಟರ್ಗೆ ಕೇಳಬೇಕು. ಸೊ ತ್ರಿವಿಕ್ರಮ್ ಅವ್ರ ಜೊತೆ ಪರ್ಸ್ನಲಿ ಅವ್ರ ಜೊತೆ ಸ್ಕ್ರೀನ್ ಶೇರ್ ಮಾಡೋದು ಖುಷಿ ಇದೆ ನಿಮಗೆ, ಯಾಕಂದರೆ ಇವತ್ತು ಮನೆ ಫೇಮಸ್ಸು. ಯಾರು ಹಾಯ್ ಅಯ್ಯೋ ಸರಿ. ಸೊ ಇದೇ ಏಪ್ರಿಲ್ 14th 7:30ಗೆ ಕಲರ್ಸ್ ಕನ್ನಡದಲ್ಲಿ ನಮ್ಮ ಸೀರಿಯಲ್ ಟೆಲಿಕಾಸ್ಟ್ ಆಗ್ತಾ ಇದೆ, ಮುದ್ದು ಸೊಸೆ ಅಂತ. ಎಲ್ಲರೂ ಮಿಸ್ ಮಾಡ್ದೆ. ಯಸ್, ಪ್ರತಿಮಾ ಇದ್ದಾರೆ. ಹೇಗಿದ್ದೀರಾ? ಸೂಪರ್. ನೀವು ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನೀವು ಎಲ್ಲ ಚೆನ್ನಾಗಿದ್ದಾರೆ. ಕಾಜಲಿಗೆ ಬೆಳಿಗ್ಗೆಯಿಂದ ಇಂಟರ್ವ್ಯೂ ಕೊಟ್ಟು ನಮ್ಮ ಬಾಯೆಲ್ಲ ನೋವು ಬಂದ್ಬಿಡ್ತು. ಏನಂದ್ರು? ಇದು ಇ ಪಿ ಏನಂದ್ರು? ಮಳೆ ಬೀಳ್ತಿದೆ ಗಾಯ್ಸ್, ನನ್ನ ಬಟ್ಟೆ ಒದ್ದಾಗ್ಬಿಡತ್ತೆ.
ಹೋಗೋಗಿ ನೆನೆ ಹೋಗು. ಏನಂದ್ರು ಈ ಪಿ ಡಬಲ್ ಚಿನ್ನು ಏನಂತವ್ರೆ ಗೊತ್ತಾ, ಈ ವಿಜಯ್ ಸರ್ ಬಿಟ್ಟು ನೀವು ಮಾತಾಡಿ ಮಾತಾಡಿ ನಿಮ್ಗೆ ಡಬಲ್ ಚಿಹ್ನೆ ಬರಲ್ಲ ಅಂತ. ಅಲ್ಲಿ ನೋಡಿ, ಅಲ್ಲಿ ಅವರೇ ಆ ಕಡೆ ತಿರ್ಕೊಬಿಟ್ಟು. ತುಂಬ ಮೇಘಕ್ಕ ತ್ರಿವಿಕ್ರಮ್ ಅವರಿಗೆ ತುಂಬ ಇರಿಟೇಟ್ ಆಗುತ್ತಂತೆ ನೀನು ವ್ಲಾಗ್ ಮಾಡೋದು. ಕೇಳ್ತೀನಿ. ಬಟನ್ ಕರಿ ಕರಿ ಶಿಷ್ಯನ ಕರಿ, ಇಲ್ಲಿಗೆ ಕರಿ. ಅಲ್ಲಿ ಇದು ಮಾಡ್ತಾ ಇದ್ದಾರೆ. ಹೊಡಿತಾರೆ ಪ್ರತಿಮಾ ನಿಂಗೆ. ಏನು ಮಾತಾಯ್ತು? ಅಲ್ಲಿ ನೋಡಿ ಅವರು ವಿಡಿಯೋ ಮಾಡ್ತಿದ್ದಾರೆ. ಹೈ ಅವ್ರೇನು ಕೆಲಸ ಮಾಡ್ತಿದ್ದಾರೆ, ಏನಕ್ಕೆ ಮಾಡ್ತಿದ್ದಾರೆ ಅದನ್ನ ಕೇಳಕ್ಕೆ ಹೋಗೋದು. ಇದೇ ಇರ್ಬೋದು ಅಲ್ಲಿ ಡಿಸ್ಟರ್ಬ್ ಮಾಡಲ್ಲ. ಹೊಡಿತಾರೆ. ಅವರು ಸಜೆಷನಲ್ಲಿ ನಿಂತಿರ್ತಾರಲ್ಲ, ನಗ್ತಾ ಇರ್ತಾರೆ ನೋಡ್ಬಿಟ್ಟು ನಾನು. ಏ ಮೆಂಟ್ಲು ಫಾತಿಮಾ, ಏನು ವಾದಕರ? ನಮ್ಮ ಶಿಷ್ಯನ ಅವ್ರ ಹೆಸರು ಪಾಪ ಬೇರೆ ಏನೋ ಇದೆ, ನಾನೇನು ಶೇಷಾದ್ರಿ. ಶಿಷ್ಯನ ಏನಿದೆ ನಮಗೆ ಪರ್ಸ್ನಲಿ ತುಂಬ ಕನೆಕ್ಟ್ ಆಯಿತು. ಸೊ ಅದಕ್ಕೆ ಇದನ್ನ ಪರ್ಸ್ನಲಿ ಮಾಡೋದಕ್ಕೆ ತುಂಬ ಖುಷಿ ಇದೆ. ಇದು ವಿದ್ಯಾನೋ ಏನು ಒಂದು ಪಾತ್ರ ಇದೆ ತುಂಬ. ಅಂದರೆ ಇವಾಗ ಇನ್ಸ್ಟಾಗ್ರಾಮ್ ಆಗಿರ್ಬೋದು ಅಥವಾ ನನಗೆ ಪರ್ಸ್ನಲ್ ಆಗಿ ತುಂಬ ಜನ ಮೆಸೇಜ್ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಬರ್ತಾ ಇದೆ, ತುಂಬ ಹೈಪ್ ಕ್ರಿಯೇಟ್ ಆಗಿದೆ ಮುದ್ದು ಸೊಸೆ ಸೀರಿಯಲ್ ಅಂತ ಹೇಳಿದ್ರು. ಈ ಪಾತ್ರ ಹೇಗೆ ಸಿಕ್ತು? ಹೇಳಿದ್ರು ಬೇಕಾ ಅಂತ ಸರಿ, ಓಕೆ. ಅಲ್ಲಿ ನೋಡಿ, ನಮ್ಮ ಅಕ್ಕಂಗೆ ನೀವು ಟೀ ಕೊಡ್ಸಿಲ್ಲ ಅಂತ ಟೀ ಕೊಡ್ಸಿಲ್ಲ ನೀವು? ಯಾವಾಗ ಹೇಳಿದ್ದು ಟೀ ಕೊಡಿಸ್ತೀನಿ ಅಂತ? ಬನ್ನಿ, ಇದನ್ನು ನಮ್ಮ ಶೋ ನನ್ನ ಜೊತೆಗೆ ಮಾಡಿ ತೊಳಿ, ನಾನು ಶರ್ಟ್ ಹಾಕೊಂಡು ಇಂಟರ್ವ್ಯೂ ಕೊಡೋಗಿ. ಏನಕ್ಕೆ ನಾನು ಯಾಕೆ ಕೊಡ್ಬೇಕು ಇಂಟರ್ವ್ಯೂ ನಾನು ಮಾಡಬೇಕು. ಹಿಂಗೂ ಮಾಡೋಣ ಅಂತ ಬದಲು ಒಂದು ಇಂಟರ್ವ್ಯೂ ಕೊಡೋಕ್ಕಲ್ಲ. ಕೊಡಬೇಕಕ್ಕ ಪಾಪ. ತಾನೇ ಹೇಳಿದ್ದು ನಾನಂದ್ರೆ ಇಷ್ಟ ಅಂತ. ಒಂದು ಸಿಂಟಮ್ಸ್ ಕಾಣಿಸ್ತಿಲ್ಲ ನನಗೆ. ಸಾರಿ ಕಾಯ್ತಾ ಇಲ್ಲ, ಇವಳಿಗೂ ಇಷ್ಟನೇ. ಬೇಡ. ಬಾಯ್ ಬಾಯ್ ಶೇಷಾದ್ರಿ ಅವರೇ, ಬಾಯ್. ಶೀಶಾನ ಬಾಯ್ ಬಾಯ್, ಎಲ್ರಿಗೂ ಬಾಯ್ ಬಾಯ್ ಬಾಯ್. ಸೊ ಇವಾಗ ಮನೆಗೆ ಬಂದೆ, ಈಚೆ ನಿಂತ್ಕೊಂಡು ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಟು ಪ್ರತಿಮಾ ಠಾಕೂರ್ ಯೂಟ್ಯೂಬ್ ಚಾನಲ್. ಇನ್ನೂ ಇದೇ ಥರ ವ್ಲಾಗ್ಸ್ ಬರ್ತಾನೆ ಇರುತ್ತೆ. ಇನ್ನೂ ಮುದ್ದು ಸೊಸೆ ಜಾತ್ರೆ ಸೀನ್ಸು ಇನ್ನೇನು ಏನೇನಿದೆ ಎಲ್ಲ ಬರ್ತಾ ಇರುತ್ತೆ ವ್ಲಾಗ್ಸು. ಎಲ್ಲರೂ ನೋಡಿ ಹೇಗೆ ಅನಿಸುತ್ತೆ ಅನ್ನೋದನ್ನು ಕಮೆಂಟ್ ಮಾಡಿ, ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು ಎಲ್ರಿಗೂ. ಲವ್ ಯು ಆಲ್.